ನಮಸ್ಕಾರ ಸ್ನೇಹಿತರೆ, ಮಾದೇಶ್ ಇಂಡಿಯನ್ ಮೀಡಿಯಾಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ವಿಶ್ವದ ಅನೇಕ ದೇವಸ್ಥಾನಗಳಲ್ಲಿ ಗರ್ಭಗುಡಿಯಲ್ಲಿರುವ ವಿಗ್ರಹಗಳನ್ನು ಪಂಚಲೋಹದಿಂದ, ಕಲ್ಲಿನಿಂದ ಅಥವಾ ಮಣ್ಣಿನಿಂದ ಮಾಡಿರುವುದನ್ನು ನಾವು ಸಹಜವಾಗಿ ನೋಡಿರುತ್ತೇವೆ. ಕಲ್ಲಿನ ವಿಗ್ರಹದ ಜೊತೆಗೆ ಕಣ್ಣು, ಮೂಗು, ಬಾಯಿ ಹಾಗೂ ಅನೇಕ ಅವಯವಗಳನ್ನು ನಾವು ನೋಡಬಹುದು. ಇವೆಲ್ಲವೂ ಸರ್ವೇ ಸಾಮಾನ್ಯವಾಗಿ ನಮಗೆ ಆ ವಿಗ್ರಹಗಳಲ್ಲಿ ಕಾಣುವಂಥದ್ದೇ. ಆದರೆ ಇಲ್ಲೊಂದು ದೇವಾಲಯದ ಗರ್ಭಗುಡಿಯಲ್ಲಿ ವಿಶೇಷವಾದ ವಿಗ್ರಹವಿದೆ. ಅದನ್ನು ನೋಡಲು ನಮಗೆ ಕಲ್ಲಿನ ವಿಗ್ರಹದಂತೆ ಕಾಣಿಸುತ್ತದೆ. ಆದರೆ ಆ ವಿಗ್ರಹವನ್ನು ಮುಟ್ಟಿದರೆ ಮೆತ್ತಗಿರುವ ಮನುಷ್ಯನ ಚರ್ಮವನ್ನು ಮುಟ್ಟುವಂತಹ ಅನುಭವವಾಗುತ್ತದೆ. ಹೌದು ವೀಕ್ಷಕರೇ, ಇದನ್ನು ನೀವು ನಂಬಲು ಸಾಧ್ಯವಿಲ್ಲವಾದರೂ ಇದು ಸತ್ಯ. ಏಕೆಂದರೆ ಇದನ್ನು ಪರೀಕ್ಷಿಸಲೆಂದೇ ಅನೇಕ ಭಕ್ತಾದಿಗಳು ಸ್ವತಃ ತಾವೇ ಇಲ್ಲಿಗೆ ಬಂದು ಕಣ್ಣಾರೆ ಕಂಡು ಬೆಕ್ಕಸಬೆರಗಾಗಿದ್ದಾರೆ. सिंहग्रावक्षेत्रावास जय सिंह दैत्यान्त विद्युद्घात वीक्षारूक्ष नरसिंह विस्फुट विस्फुट कर्कश चालित दीर्घहस्ता विश्वहिता शक्तियुता शङ्खधरा चक्रधरा ज्वालाकेसर सिंह शूरानकरण सिंह शाश्वत शांति संस्थापनार्थक लोकध्वंस विध्वंसकारक मृत्युंजय विजय नारसिंह. ಅಷ್ಟೇ ಅಲ್ಲದೆ ಈ ಸ್ವಾಮಿಯ ನಾಭಿಯಿಂದ ಒಂದು ರೀತಿಯ ದ್ರವ ಸ್ರಾವವಾಗುತ್ತಿರುತ್ತದೆ. ಈ ಸ್ರಾವಯುಕ್ತ ದ್ರವದ ಜೊತೆಗೆ ಚಂದನವನ್ನು ಲೇಪಿಸಿ ಅದನ್ನು ಪ್ರಸಾದವಾಗಿ ಭಕ್ತಾದಿಗಳಿಗೆ ಹಂಚಲಾಗುತ್ತದೆ. ಈ ಪ್ರಸಾದವನ್ನು ಸ್ವೀಕರಿಸಿದರೆ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ವಿಗ್ರಹದ ವಿಶೇಷ ಮಾಹಿತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಅಂದ ಹಾಗೆ ಚರ್ಮದಿಂದ ರಚಿತವಾದ ಈ ವಿಶೇಷವಾದ ವಿಗ್ರಹ ಇರುವುದು ತೆಲಂಗಾಣ ರಾಜ್ಯದ ಜಯಶಂಕರ್ ಭೂಪಾಲ್ ಜಿಲ್ಲೆಯ ಮಂಗಲ್ಪೇಟ್ ಮಂಡಲದ ಮಲ್ಲೂರು ಗ್ರಾಮಕ್ಕೆ ಸಮೀಪದಲ್ಲಿರುವ ಹೇಮಾಚಲ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ದಟ್ಟವಾದ ಅರಣ್ಯದಲ್ಲಿ ಮರಗಳು ಹಾಗೂ ಪೊದೆಗಳ ಮಧ್ಯೆ ದಾಟಿಕೊಂಡು ಈ ಸ್ವಾಮಿಯ ದೇವಾಲಯಕ್ಕೆ ಹೋಗಬೇಕಾಗುತ್ತದೆ. ಈ ಸ್ಥಳದಲ್ಲಿ ಅನೇಕ ಋಷಿಮುನಿಗಳು ತಪಸ್ಸು ಮಾಡಿದ್ದಾರೆ ಎಂದು ಸಹ ಹೇಳಲಾಗುತ್ತದೆ. ಈ ವಿಗ್ರಹದ ನಾಭಿಯಲ್ಲಿ ಒಂದು ರೀತಿಯ ದ್ರವ ಸ್ರಾವವಾಗುತ್ತಿರುತ್ತದೆ. ಈ ಸ್ರಾವವಾಗುತ್ತಿರುವ ಜಾಗದಲ್ಲಿ ಚಂದನವನ್ನು ಲೇಪಿಸಲಾಗುತ್ತದೆ. ಈ ಸ್ವಾಮಿಯ ನಾಭಿಯಲ್ಲಿ ದ್ರವ ಸುರಿಯುವುದಕ್ಕೆ ಒಂದು ಐತಿಹಾಸಿಕ ಕಾರಣವೂ ಇದೆ. ಪೂರ್ವಕಾಲದಲ್ಲಿ ಮಣ್ಣಿನಲ್ಲಿ ಮುಚ್ಚಿ ಹೋಗಿದ್ದ ನರಸಿಂಹಸ್ವಾಮಿಯ ವಿಗ್ರಹವನ್ನು ಹೊರತೆಗೆಯುವಾಗ ಸ್ವಾಮಿಯ ನಾಭಿಗೆ ಪೆಟ್ಟು ಬಿದ್ದಿತ್ತಂತೆ. ಅಂದಿನಿಂದ ಆ ಜಾಗದಲ್ಲಿ ದ್ರವ ಸುರಿಯುತ್ತಿದೆ ಎಂದು ಇಲ್ಲಿನ ಸ್ಥಳ ಪುರಾಣ ಹೇಳುತ್ತದೆ. ಈ ಕಾರಣಕ್ಕಾಗಿ ಪೆಟ್ಟು ಬಿದ್ದ ನಾಭಿಯ ಜಾಗಕ್ಕೆ ಚಂದನವನ್ನು ಇಡಲಾಗುತ್ತದೆ. ಆ ಸ್ರಾವಯುಕ್ತ ಚಂದನವನ್ನು ಪೂಜಾರಿಗಳು ಭಕ್ತಾದಿಗಳಿಗೆ ಪ್ರಸಾದವಾಗಿ ನೀಡುತ್ತಾರೆ. ಈ ಪವಿತ್ರವಾದ ಪ್ರಸಾದವನ್ನು ಸ್ವೀಕರಿಸಿದರೆ ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಹಾಗೂ ವೈದ್ಯರಿಂದಲೂ ಬಗೆಹರಿಸಲಾರದಂತಹ ಸಂತಾನ ಸಮಸ್ಯೆಗಳಿಗೆ ಇಲ್ಲಿ ಅದ್ಭುತ ಪರಿಹಾರ ಸಿಗುತ್ತದೆ. ವೀಕ್ಷಕರೇ, ಈ ಮೊದಲೇ ಹೇಳಿದ ಹಾಗೆ ಇಲ್ಲಿನ ಹೇಮಾಚಲ ನರಸಿಂಹಸ್ವಾಮಿಗೆ ವಿಶಿಷ್ಟವಾದ ಚರ್ಮ ಹಾಗೂ ಕೂದಲುಗಳಿವೆ. ಈ ವಿಗ್ರಹದ ಯಾವುದೇ ಭಾಗದಲ್ಲಿ ಮುಟ್ಟಿದರೂ ಮನುಷ್ಯನ ಚರ್ಮವನ್ನು ಮುಟ್ಟುವಂತಹ ಅನುಭವ ಉಂಟಾಗುತ್ತದೆ. ಅಷ್ಟೇ ಅಲ್ಲ, ಆ ಚರ್ಮವನ್ನು ಒಮ್ಮೆ ಸ್ಪರ್ಶಿಸಿ ಒತ್ತಿದರೆ ಒಳಗೆ ಹೋಗುತ್ತದೆ. ಸ್ವಲ್ಪ ಹೊತ್ತಲ್ಲೇ ಮತ್ತೆ ಯಥಾಸ್ಥಿತಿಗೆ ಬರುತ್ತೆ. ಒಟ್ಟಾರೆಯಾಗಿ ಮನುಷ್ಯನ ಚರ್ಮದ ರಚನೆಯಂತೆ ಈ ಅಭೂತಪೂರ್ವವಾದ ನರಸಿಂಹನ ವಿಗ್ರಹದಲ್ಲಿ ಚರ್ಮದ ಹೊದಿಕೆ ಇರುವುದು ನಿಜಕ್ಕೂ ವಿಸ್ಮಯವೇ ಸರಿ. ಇನ್ನು ಈ ನರಸಿಂಹನ ವಿಗ್ರಹವು 9 ಅಡಿ ಎತ್ತರವಾಗಿದೆ ಹಾಗೂ ಸ್ವಯಂಭೂ ಆಗಿದ್ದು ಈ ಸ್ವಾಮಿಯನ್ನು ಹೇಮಾಚಲ ನರಸಿಂಹಸ್ವಾಮಿ ಎಂದು ಕರೆಯಲಾಗುತ್ತದೆ. ಅನೇಕ ಸ್ಥಳಗಳಲ್ಲಿ ನರಸಿಂಹಸ್ವಾಮಿ ಲಕ್ಷ್ಮೀ ಸಮೇತನಾಗಿ ಕಾಣಿಸಿಕೊಂಡರೆ ಇಲ್ಲಿ ಮಾತ್ರ ನರಸಿಂಹ ಒಬ್ಬನೇ ಸ್ವಯಂಭೂವಾಗಿ ನೆಲೆಸಿದ್ದಾನೆ. ಈ ವಿಗ್ರಹವು ಸಂಪೂರ್ಣವಾಗಿ ಕಪ್ಪು ಬಣ್ಣದಲ್ಲಿ ಕಾಣಬಹುದು. ಚರ್ಮವನ್ನು ಹೊಂದಿರುವ ಈ ನರಸಿಂಹಸ್ವಾಮಿ ಇಲ್ಲಿ ಬಿಟ್ಟರೆ ಪ್ರಪಂಚದಲ್ಲಿ ಬೇರೆಲ್ಲೂ ಕಾಣಸಿಗುವುದಿಲ್ಲ. ಇದರ ಜೊತೆಗೆ ಮತ್ತೊಂದು ವಿಸ್ಮಯವೇನೆಂದರೆ, ಸ್ವಾಮಿಗೆ ಅಭಿಷೇಕ ಮಾಡುವ ಸಂದರ್ಭದಲ್ಲಿ ಸ್ವಾಮಿಯ ವಿಗ್ರಹದಿಂದ
ಕೂದಲುಗಳು ಉದುರುವ ಅನುಭವ ಉಂಟಾಗುತ್ತದೆ ಎಂದು ಸ್ವತಃ ಅಲ್ಲಿನ ಪೂಜಾರಿಗಳೇ ಹೇಳುತ್ತಾರೆ. ವೀಕ್ಷಕರೇ, ಇಲ್ಲಿನ ಹೇಮಾಚಲ ನರಸಿಂಹಸ್ವಾಮಿಯ ಕಾಲಿನ ಬಳಿ ಸದಾ ನೀರಿನ ಬುಗ್ಗೆ ಹರಿಯುತ್ತಲೇ ಇರುತ್ತದೆ. ಇಲ್ಲಿ ಅಕ್ಕದಾರ ಹಾಗೂ ಚೆಲ್ಲಿದಾರ ಎನ್ನುವ 2 ಜಲಧಾರೆಗಳಿವೆ. ಇವೆಲ್ಲವನ್ನು ಸೇರಿ ಚಿಂತಾಮಣಿ ಜಲಧಾರೆ ಎನ್ನಲಾಗುತ್ತದೆ. ಈ ವಿಶೇಷವಾದ ನೀರು ಯಾವತ್ತೂ ಬತ್ತೋದೇ ಇಲ್ಲವಂತೆ. ಈ ಚಿಂತಾಮಣಿ ಜಲಧಾರೆ ಎನ್ನುವ ಹೆಸರು ಇಟ್ಟಿದ್ದು ರಾಣಿ ರುದ್ರಮಾದೇವಿ. ರಾಣಿ ರುದ್ರಮಾದೇವಿ ದೇಶದಲ್ಲಿ ಯಾರಿಗೂ ಬಾರದ ಕಾಯಿಲೆಯಿಂದ ತೀವ್ರವಾಗಿ ಬಳಲುತ್ತಿದ್ದ ಸಂದರ್ಭದಲ್ಲಿ ರಾಜವೈದ್ಯರ ಸೂಚನೆಯ ಮೇಲೆ ಈ ಜಲಧಾರೆಯನ್ನು ಕುಡಿದು ಆಕೆ ತನ್ನ ರೋಗವನ್ನು ಗುಣಪಡಿಸಿಕೊಂಡಳಂತೆ. ಇದೇ ವಿಷಯವನ್ನು ಭಕ್ತರು ಇಂದಿಗೂ ನಂಬುತ್ತಾರೆ. ಈ ಜಲಧಾರೆಯ ನೀರು ಸೇವಿಸಿದರೆ ಎಲ್ಲ ರೋಗ ರುಜಿನಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ. ಹಾಗಾಗಿ ಸಾಕಷ್ಟು ಭಕ್ತರು ಇಲ್ಲಿಗೆ ಬಂದು ಈ ಪವಿತ್ರ ತೀರ್ಥವನ್ನು ಬಾಟಲಿಯಲ್ಲಿ ತುಂಬಿಸಿಕೊಂಡು ಹೋಗುತ್ತಾರೆ. ಈ ಜಲದಿಂದ ಸಕಲ ರೋಗ ರುಜಿನಗಳು ಗುಣಮುಖವಾಗುತ್ತದೆ ಎಂದು ನಂಬಲಾಗಿದೆ. ಪ್ರಕೃತಿ ರಮಣೀಯ ಪ್ರದೇಶದಲ್ಲಿರುವ ವಿಶಿಷ್ಟ ಸಂಪ್ರದಾಯವಿರುವ ಹಾಗೂ ದೈವಿ ಶಕ್ತಿ ಇರುವ ಈ ದೇವಸ್ಥಾನಕ್ಕೆ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಿ ಹೇಮಾಚಲ ನರಸಿಂಹಸ್ವಾಮಿಯ ದರ್ಶನ ಮಾಡಿ ಪುನೀತರಾಗಿ ಎನ್ನುವುದೇ ನಮ್ಮ ಮನವಿ. ಇದಾಗಿತ್ತು ವೀಕ್ಷಕರೇ ನಮ್ಮ ಇಂದಿನ ಈ ಸಂಚಿಕೆ ಕುರಿತಾದ ವಿಶೇಷವಾದ ಮಾಹಿತಿ. ಈ ಸಂಚಿಕೆ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಓಂ ನಮೋ ಲಕ್ಷ್ಮೀ ನರಸಿಂಹಸ್ವಾಮಿಯೇ ನಮಃ.